ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.
ಇದು ಲೋವರಲ್ಲಿ ಹೋಗ್ಬಿಡ್ತಾನೆ. ನನ್ನ ಹೆಸರು ಹುಲಿಯಂಡ ದಿನೇಶ್, ಈ ದೇವಸ್ಥಾನದ ಸೆಕ್ರೆಟರಿಯಾಗಿ ಇದು 13ನೇ ವರ್ಷ ಹಬ್ಬ ಮಾಡ್ತಾಯಿದ್ದೀವಿ. ನಾನು ಸೆಕ್ರೆಟರಿಯಾಗಿ ಈ ಹಬ್ಬ ಈ ದೇವಸ್ಥಾನ ಪುನಃ ಪ್ರತಿಷ್ಠೆಯಾಗಿ ಇದು 18ನೇ ವರ್ಷ ಆಗಿದೆ. ಹಳೇದಾಗಿ 2000 ಇಸವಿಯಿಂದ ಇದರ ಇತಿಹಾಸ ಇದೆ. ಬಟ್ ಇದು ಮುಂಚೆ ಋಷಿಮುನಿಗಳು ಪೂಜಿಸಿದಂಥ ಜಾಗ. ಮತ್ತು ಇದು ಪೂರ್ವ ಅಭಿಮುಖ ಇದ್ದು ಈಗ ಏನೋ ರಾಜರ ಕಾಲದಲ್ಲಿ ಏನೋ ಪಶ್ಚಿಮ ಅಭಿಮುಖ ಮಾಡಿದ್ದಾರೆ. ಅದ ನಂತರ ಪೂಜೆ ಏನು ಸುಮಾರು ವರ್ಷದಿಂದ ಪೂಜೆ ಏನು ಮಾಡ್ತಿರಲಿಲ್ಲ. ವರ್ಷಕ್ಕೆ ಒಂದು ಪೂಜೆ ಮಾಡಿ, ಅದು ಏಪ್ರಿಲ್ 10ಕ್ಕೆ ಅಂತ ಮಾಡ್ತಿದ್ರು. ಊರಿನವರ ಸೇರಿ ಒಂದು ಪೂಜೆ ಮಾಡಿ ಒಂದು ಊಟ ಅಂತ ಮಾಡ್ತಿದ್ರು. ಅಲ್ಲಿಂದ ಹೊಸ ಕಮಿಟಿ ಫಾರ್ಮೇಷನ್ ಆಗಿ ಅವರು ಹಬ್ಬ ಪುನಃ ಪ್ರತಿಷ್ಠಾಪನೆ ಮಾಡಿ ಹಬ್ಬನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪ್ರತಿಷ್ಠಾಪನೆ ಆಗಿ ಈ ವರ್ಷಕ್ಕೆ 18ನೇ ವರ್ಷ ಆಗಿದೆ. ಅದೇ ರೀತಿ ನಮ್ಮ ಪಕ್ಕದಲ್ಲಿ ಒಂದು ಮಹಾವಿಷ್ಣು ದೇವಸ್ಥಾನವೂ ಆಗಿದೆ. ಅದು ಈಗ ಪ್ರತಿಷ್ಠಾಪನೆ ಆಗಿ 8ನೇ ವರ್ಷದ ಹಬ್ಬ ನಡೀತಾ ಇದೆ. ಅದು ಅಷ್ಟೇ ಯಾರೋ ತಂದು ಈ ವಿಗ್ರಹವನ್ನು ಈ ಈಶ್ವರ ದೇವಸ್ಥಾನದಲ್ಲಿ ಇಟ್ಟಿರೋದು. ಅದು ಎಲ್ಲಿಂದ ನಮಗೆ ಗೊತ್ತಿರಲಿಲ್ಲ. ಏನೋ ನಾವು ಸ್ವರ್ಣ ಪ್ರಶ್ನೆ ಇಟ್ಟು ಕೇಳಿದಾಗ ಇದು ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕಂತಾಯಿತು. ನಾವು ಎಲ್ಲ ತಂತ್ರಿಕಂತನ ವಿಚಾರಿಸಿದಾಗ ಮಾಡಿ ಅಂತಾಯಿತು. ಅಲ್ಲಿ ನಮ್ಮ ಏನೋ ಊರಿನವರ ಜನರು ಎಲ್ಲ ಅಭಿಪ್ರಾಯ ತಿಳಿಸಿ ಮಾಡೋಣ ಅಂಥೇಳಿ ಎಲ್ಲ ದಾನಿಗಳಿಂದ ಸಹಾಯ ಪಡೆದು ಅದರಿಂದ ಒಂದು ದೇವಸ್ಥಾನ ಮಾಡಿದ್ದೀವಿ. ಅದಕ್ಕೆ ಪ್ರತಿಷ್ಠಾಪನೆ ಮಾಡುವಾಗ ಹಳೆಯ ವಿಗ್ರಹನೇ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಎಲ್ಲನೂ ಕೇಳಿದಾಗ ಅದೇ ಒಳ್ಳೆ ಅದಕ್ಕೆ ಪವರ್ಫುಲ್ ಇದೆ. ಅದು ಧನ್ವಂತರಿ ಮೂರ್ತಿ ಅಂತ, ಮಹಾವಿಷ್ಣುದು ಧನ್ವಂತರಿ ಅವತಾರ. ಆ ಧನ್ವಂತರಿ ಅವತಾರದಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಈಗ ನಾವು ಅದನ್ನು 8 ವರ್ಷದಿಂದ ಮಾಡ್ತಾ ಬಂದೀವಿ. ಈ ಈಶ್ವರ ದೇವಸ್ಥಾನ ಅಷ್ಟೇ ಈಗ 18 ವರ್ಷದಿಂದ ವಿಜೃಂಭಣೆಯಿಂದ ಮಾಡ್ತಾ ಬರ್ತೀವಿ. 3 ಹೊತ್ತು ಅನ್ನದಾನ ಮಾಡಿ, ಅನ್ನದಾನಕ್ಕೂ ದಾನಿಗಳು ಮುಗಿಬಿದ್ದು ಬರ್ತಾ ಇದ್ದಾರೆ. ತಾಮುಂದು ಅಂತೇಳಿ ಒಬ್ಬೊಬ್ಬರಿಗೆ ಸಿಗ್ತಾನೇ ಇಲ್ಲ. ಆ ರೀತಿ ಆಗ್ತಾ ಇದೆ. ಇದು ಆತೂರು, ಕೊಳತ್ತೋಡು, ಬೈಗೋಡ್ನ ಉಭಯ ಊರಿನ ಆತೂರು ಎಂಬ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ. ಇದು ವಿರಾಜಪೇಟೆ ಗೋಣಿಗೊಪ್ಪ ಮಧ್ಯ ವನಭದ್ರ ದೇವಸ್ಥಾನದ ಸ್ವಲ್ಪ ಮುಂದೆ, ಅದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇದೆ. ಮತ್ತೆ ಈ ಸೌತ್ ಕೂರ್ಗಲ್ಲೇ ಮಹಾವಿಷ್ಣು ಮತ್ತು ಮಹದೇಶ್ವರ ಇರುವಂಥ ಏಕೈಕ ಸ್ಥಳ ಇದು. ದೇವಸ್ಥಾನ ಅಂತ ಹೇಳಲ್ಲ, ಇದೊಂದು ಕ್ಷೇತ್ರ.
ಇದರಲ್ಲಿ. ಇದು ಮುಂದೆ ನಿತ್ಯ ಅನ್ನದಾನ ಆಗುವಂಥ ಕ್ಷೇತ್ರನೂ ಆಗುವ ಸಂಭವ ಇದೆ. ಮತ್ತು ನಾವು ಇವತ್ತು ಮುಖ್ಯ ಉತ್ಸವ ಇದೆ ಮಹದೇಶ್ವರದು, ಇವತ್ತು ಅದು ನಡೀತಾ ಇದೆ. ಅದಕ್ಕಾಗಿ ಹಲವಾರು ಕಾರ್ಯಕ್ರಮ ಮಾಡಿದ್ವಿ. ಮೊದಲು ಎತ್ತು ಹೋರಾಟ ಆಗಿದೆ, ತದನಂತರ ವಾಲಗತಟ್ಟು, ಕಾಯಿಗೆ ಗುಂಡೊಡೆಯೋದು, ಈ ಥರ ಕಾರ್ಯಕ್ರಮ ಆಗಿ ನಂತರ ದೇವರು ಬಂದು ಜಳಕಕ್ಕೆ ಹೋಗುವುದು ಇದೆಲ್ಲ ಇದೆ. ಭಕ್ತಾದಿಗಳು ಬನ್ನಿ ನೋಡಿ, ಕ್ಷೇತ್ರ ನೋಡಿ. ಈಗಾಗಲೇ ಬಂದವರೆಲ್ಲ ಭಕ್ತಾದಿಗಳು ಬಂದು ನೋಡಿದ್ದಾರೆ, ಅವ್ರ ಕೈಲಾಗೋ ಸಹಾಯನೂ ಮಾಡಿದ್ದಾರೆ. ದೇವಸ್ಥಾನ ಅಭಿವೃದ್ಧಿ ಆಯ್ತಾ ಇದೆ, ಇನ್ನೂ ಅಭಿವೃದ್ಧಿ ಆಗಲಿ, ಬಂದು ನೋಡಿ. ಈ ದೇವಸ್ಥಾನ ಮೇಯ್ನ್ ಅದೇ ಇರೋದು, ಅಂದರೆ 2 ದೇವಸ್ಥಾನ ಒಟ್ಟಿಗೆ ಇರೋ ಕ್ಷೇತ್ರ ಇದೇ ಇರುವುದು. ಆದ್ದರಿಂದ ಸಾರ್ವಜನಿಕ ಭಕ್ತಾದಿಗಳು ಬನ್ನಿ ನೋಡಿ, ನಮ್ಮೊಂದಿಗೆ ಬೆರೆಯಿರಿ. ನಾನು ಕಾಳಪ್ಪಂಡ ಬಾಬು ಉತ್ತಪ್ಪ ಅಂತೇಳಿ ಈ ದೇವಸ್ಥಾನದ ಅಧ್ಯಕ್ಷನಾಗಿದ್ದೀನಿ. ನಾನು ಅಧ್ಯಕ್ಷನಾಗಿ ಈಗ ಇದು 6ನೇ ವರ್ಷ ಆಗಿದೆ. ಈ ಊರಿನ ಒಂದು ಮಹಿಮೆ ಏನು ಅಂತ ಹೇಳಿದ್ರೆ, ಮೊದಲು ಒಂದು 18-19 ವರ್ಷದ ಹಿಂದೆ ನಮಗೆ ಗೊತ್ತಿರೋ ಮಟ್ಟಿಗೆ ಯಾವ ಥರ ಅಂತ ಹೇಳಿದ್ರೆ, ಒಂದು ದೇವಸ್ಥಾನ ಒಂದು ಪೌಳಿಯಾಗಿ ಇತ್ತು. ಅದು ವರ್ಷಕ್ಕೆ ಒಂದು ದಿವಸ ಹಬ್ಬ ನಡೀತಿತ್ತು. ಎಲ್ಲ ಊರಿನ ಜನರು ಕೂರ್ತಿದ್ರು, ಪ್ರಸಾದ ತಗೊಂಡು ಹೋಗ್ತಿದ್ರು. ನಮಗೆ ಯಾವಾಗ ಒಂದು ಮೆಚುರಿಟಿ ಬಂದ ಮೇಲೆ ನಾವು ಊರವ್ರದ್ದು ಅಭಿಪ್ರಾಯ ಕೇಳಿಕೊಂಡು ಎಲ್ಲ ಪ್ರತಿ ಮನೆಗೆ ಹೋಗಿ ಎಲ್ಲರ ಅಭಿಪ್ರಾಯ ತಗೊಂಡು ಸ್ವರ್ಣ ಪ್ರಶ್ನೆ ಇಟ್ಟು 3 ವರ್ಷದಲ್ಲಿ ಇದು ಅಭಿವೃದ್ಧಿ ಆಗೇ ಆಗ್ತದೆ ಅಂತ ಒಂದು ಭರವಸೆ ಕೊಟ್ಟ ಮೇಲೆ ನಾವು ಅದಕ್ಕೆ ಒಂದು ಚಾಲನೆ ತಗೊಂಡ್ವಿ. ಹಾಗೆ ಮಾಧವನ್ ಪುದ್ವಾಳ್ ಅಂತೇಳಿ ಅವ್ರ ಹತ್ರ ಹೋಗಿ ಕೇಳಿದವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಬಂದು ಪ್ರತಿಷ್ಠಾಪನೆಗೆ ಸ್ವರ್ಣ ಪ್ರಶ್ನೆ ಇರುವಾಗ ಇದು ಹಾಗೇ ಆಗ್ತದೆ, ನೀವು ಇದಕ್ಕೆ ಕೈ ಹಾಕಿದ್ರೆ 100ಕ್ಕೆ 100 ಭಾಗ ಇದು ಪೂರ್ಣಗೊಳ್ತದೆ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಅವರು ಕೊಟ್ಟ ಭರವಸೆ ಪ್ರಕಾರ 3 ವರ್ಷದಲ್ಲಿ ದೇವಸ್ಥಾನದು ಪುನರ್ ಪ್ರತಿಷ್ಠೆ ಆಯಿತು. ಪುನರ್ ಪ್ರತಿಷ್ಠೆ ಆಗೋ ಟೈಮಲ್ಲಿ ನಮ್ಮ ಕೊಕ್ಕಂಡ ಕುಶಾಬಿದಪ್ಪನವರು ಅಧ್ಯಕ್ಷರಾಗಿದ್ದರು, ರಾಕೇಶ್ ಅಪ್ಪನವರು ಸೆಕ್ರೆಟರಿ ಆಗಿದ್ದರು, ರಾಜ ಗಣಪತಿ ಅವರು ಕಮಿಟಿಲಿದ್ದವು, ನಾನು ಇದ್ದೀನಿ, ಎಲ್ಲರೂ ಕಮಿಟಿಲಿದ್ದವು. ಇದೇ ಕಮಿಟಿಯವರು ಮುಂದುವರ್ಕೊಂಡು ಇವಾಗ ಬರ್ತಾಯಿದ್ದೀವಿ. ತದನಂತರ 6-7 ವರ್ಷ ಕಳೆದಾದ್ಮೇಲೆ ನಮ್ಮ ಬಾಲಾಲಯದಲ್ಲಿ ನಮ್ಮ ಮಹಾವಿಷ್ಣು ದೇವಸ್ಥಾನದು ಒಂದು ವಿಗ್ರಹ ಅಲ್ಲಿ ಬಾಲಾಲಯ ಇದರಲ್ಲೇ ಇತ್ತು, ಯಾವ ಪೌಳಿಯಲ್ಲಿ. ಅದು ಪೂರ್ವಜರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಋಷಿ ಮುನಿಗಳು ಅದನ್ನು ಆರಾಧಿಸ್ಕೊಂಡು ಬಂದಿದ್ದೇವೆ, ಅದನ್ನು ನೀವು ದಯವಿಟ್ಟು ಹಾಳು ಮಾಡಬಾರ್ದು ಅಂತೇಳಿ ಸ್ವರ್ಣ ಪ್ರಶ್ನೆ ಬಂದಿದ್ದ ಪ್ರಕಾರ ನಾವು ಅದನ್ನು ಪುನರ್ ಪ್ರತಿಷ್ಠಾಪನೆಗೆ ಒಂದು ಕೈಗೆತ್ತಿಕೊಂಡ್ವಿ 6 ವರ್ಷ ಕಳೆದ ನಂತರ. 6 ವರ್ಷ ಕಳೆದ ನಂತರ ಪ್ರತಿಷ್ಠಾಪನೆ ಮಾಡುವಾಗ ಹೊಸ ಒಂದು ದೇವಾಲಯ ಆಗಬೇಕು, ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ಬಂದ ನಂತರ ನಾವು ಒಂದು ಜಾಗನ ಗುರುತುಪಡಿಸಿ ಈಗ ಪ್ರತಿಷ್ಠಾಪನೆ ಆಗಿರೋದಂಥ ಜಾಗದಲ್ಲಿ ಅದಕ್ಕೆ ಒಂದು ಸ್ಥಾನ ಕೊಡಬೇಕು ಅಂತೇಳಿ ಆಗುವಾಗ ನಮ್ಮ ಊರಿನಲ್ಲಿ ಒಂದು ದಾನಿಗಳು ಬಂದೇ ಬರ್ತಾರಂತೇಳಿ ಬಂದಿದ್ದಕ್ಕೆ ಆ ದಾನಿಗಳು ಕೈ ಜೋಡಿಸಿ, ನಮ್ಮ ವನಭದ್ರಕಾಳಿ ದೇವಾಲಯದ ಅವರು ಕೈ ಜೋಡಿಸಿ, ಊರಿನ ಎಲ್ಲ ಮಹಾಜನಗಳು ಕೈ ಜೋಡಿಸಿ 1 ವರ್ಷ 4 ತಿಂಗಳಲ್ಲಿ ನಮ್ಮ ಮಹಾವಿಷ್ಣು ದೇವಾಲಯವನ್ನು ಪ್ರತಿಷ್ಠಾಪನೆಗೊಂಡಿರ್ತೇವೆ. ಅದೇ ರೀತಿಯಲ್ಲಿ ಊರಿನ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ತಿಳ್ಕೊಂಡಾದ್ಮೇಲೆ ಇವಾಗ ಯಾವ ರೀತಿಯಲ್ಲಿ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಊರಿನ ಮಹಾಜನಗಳು, ಹೊರಗಿನ ಭಕ್ತಾದಿಗಳು ಎಲ್ಲರೂ ಅದಕ್ಕೂ ಕೈ ಜೋಡಿಸ್ಕೊಂಡು ತಾಮೊಂದು ತಳಿ ಸಪೋರ್ಟ್ ಮಾಡ್ತಾ ದೇವರ ಮಹಿಮೆ ಯಾವ ಥರ ಇದೆ ಅಂತೇಳಿ ಆ ಜನರ ಇದರಲ್ಲೇ ನಮಗೆ ಗೊತ್ತಾಗ್ತದೆ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಏನು ನಾವು ಹರಕೆಯಿಂದ ಹೊತ್ಕೊಳ್ತೀವಿ, ಅದು ಪ್ರತಿಫಲ ನನಗೆ ಸಿಕ್ಕಿದ್ರೆ ನಾನು ದೇವರ ಮೇಲೆ ನಂಬಿಕೆ ಇಡ್ತೀನಿ. ಅದಕ್ಕೆ ಜನಗಳು ಬರ್ತಾ ಇದ್ದಾರೆ, ಅವ್ರಿಗೆ ಅದ್ರ ಪ್ರತಿಫಲ ಸಿಕ್ಕಿದೆ ಅಂತೇಳಿ ನನ್ನ ಅನಿಸಿಕೆ. ಅದೇ ದೇವರ ಮಹಿಮೆ ಅಂತೇಳಿ ನಾವು ತಿಳ್ಕೊತಾ ಇದ್ದೀವಿ. ಮಳೆಯೂ ಆಗ್ತಾಯಿದೆ, ಇನ್ನು ಮುಂದೆ ಇದೇ ರೀತಿ ಹೋಗಲಿ, ಜನರು ಬರಲಿ, ಒಂದು ಕ್ಷೇತ್ರ ಆಗಲಿ ಅಂತೇಳಿ ನಾವು ದಿನನಿತ್ಯ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜನರ ಸಹಾಯ ಇದ್ದರೆ ಅದು ಮುಂದಕ್ಕೆ ಚೆನ್ನಾಗಿ ಆಗುತ್ತೆ ಅಂತ ನಂಬಿಕೆಯೂ ನಮಗಿದೆ. ಊರಿನಲ್ಲಿ ಹಬ್ಬ ನಡೀತಾ ಇದೆ. ಆತೂರು, ಕೊಳ್ತೋಡು, ಬೈಗೋಡು ಎಲ್ಲ ಗ್ರಾಮದವರು ಸೇರಿ ಖುಷಿಯಿಂದ 4 ದಿನ ಹಬ್ಬ ನಡೆಸ್ತೀವಿ. ಇಲ್ಲೇ ನಾವು ಅಷ್ಟೇ ಬೆಳಿಗ್ಗೆ ಬಂದರೆ ಸಂಜೆ ತನಕನೂ ಇಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಭಾಗವಹಿಸಿ, ಪೂಜೆಗಳನ್ನೆಲ್ಲ ಭಾಗವಹಿಸಿ ಎಲ್ಲರೂ ಖುಷಿಯಿಂದ, ನಾವು ಅಂತಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ನೆಂಟರುಗಳು, ಕುಟುಂಬದವರು ಎಲ್ಲರೂ ಬಂದು ಚೆನ್ನಾಗಿ ಆಚರಿಸ್ತೀವಿ. ಬೆಳಿಗ್ಗೆ ಬಂದರೆ ಸಂಜೆ ತನಕನೂ ಇಲ್ಲೇ ಇದ್ದು, ಹಬ್ಬದ ಮುಂಚೆನೂ ಎಲ್ಲ ಬಂದು ದೇವಸ್ಥಾನದ ಕ್ಲೀನ್ ಎಲ್ಲ ಮಾಡಿ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ. ಇದೇ ಥರ ಇನ್ನು ಮುಂದಕ್ಕೂ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಇಲ್ಲಿ ಊರಿನ ಜನಗಳಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಶ್ವರ ವಿಷ್ಣು ದೇವರೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಹಲೋ, ನಾನು ಶ್ರೀನಿವಾಸ್ ಅಂತೇಳಿ ಹಾತೂರು, ಇಲ್ಲಿಯ ಸ್ಥಳೀಯನು. ಈ ಹಳೆಯ ಆಡಳಿತ ಮಂಡಳಿ ಇದ್ದಂಥವನು. ಈ 2000 ವರ್ಷದ ಹಿಂದುಗಳೇ ಇದ್ದಂಥ ಇದನ್ನು ಜೀರ್ಣೋದ್ಧಾರ ಮಾಡಿ ಇದೀಗ 14ನೇ ವರ್ಷನ 18ನೇ ವರ್ಷದ ಇದು ಮಹಾದೇವರ ಹಬ್ಬನೂ 8ನೇ ವಾರ್ಷಿಕ ಹಬ್ಬನೂ ಇದನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರಲ್ಲದೆ ನೆಂಟರು ಇಷ್ಟರು ಸುತ್ತಮುತ್ತನವರೆಲ್ಲ ಬಂದು ಅಪಾರ 4 ದಿವಸದ ಹಬ್ಬ ನಡೀತದೆ. ಇವತ್ತು ಶ್ರೀ ಮಹಾದೇವರದ ಜಳಕ ಇದೆ, ನೃತ್ಯ, ಹೊರಗೆ ಬರೋದು, ಪೂಜೆ, ತುಂಬ ಅಪಾರ ಜನ ಸಲ್ಲಿಸಿ ಮಾಮೂಲಿ ಇದರ ಶಕ್ತಿ ಇದೆ. ಪಶ್ಚಿಮಕ್ಕೆ ಮುಖ ಮಾಡಿರೋದು ಸೌತ್ ಕೊಡಗಲ್ಲಿ ಇದೇ ಫಸ್ಟ್ ಅಂತ ನಮಗೆ ಅನಿಸ್ತದೆ. ಏನೋ ಹಿಂದಿನ ಪ್ರತೀತಿ ಇದೆ, ಆ ಕಡೆಗೆ ದೀಪ ಕಾಣಬೇಕು ಅಂತ ಏನೋ ಒಂದು ಪ್ರತೀತಿ ಅದು ನಮಗೆ ಗೊತ್ತಿಲ್ಲ.
ಇದು ಪಶ್ಚಿಮಕ್ಕೆ ಇರೋದು ಇದೇ ದಕ್ಷಿಣ ಕೊಡಗಿಗೆ ಇದೆ ಒಂದು ಕೊಡಗಲ್ಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ನಮೋ ನಮಃ. ಇದು ಹಾತೂರಿನ ವಿಶೇಷವಾದಂಥ ಮಹಾದೇವರ ದೇವಸ್ಥಾನ. ನಾನು ಪ್ರಧಾನ ಅರ್ಚಕನಾಗಿ ವಿಶೇಷ ಅನಂತ್ ಭಟ್ ಅಂತ 10 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಕ್ಷೇತ್ರ ಅನೇಕ ಋಷಿಮುನಿಗಳ ಒಂದು ನೆಲೆ ನಿಂತಹ ಕ್ಷೇತ್ರ ಅಂತ ಹೇಳ್ಬೋದು. ಯಾಕೆಂದರೆ ಇದು ಪಶ್ಚಿಮಾದಿಮುಖ. ಇಲ್ಲಿ ನಾನು ನೋಡಿದಂತೆ ಈಗ 10 ವರ್ಷದಿಂದ ಈ ಕ್ಷೇತ್ರಕ್ಕೆ ಬಂದಂಥವ್ರಿಗೆ ಅನೇಕವಾದಂಥ ವಿಶೇಷವಾಗಿ ಮೃತ್ಯುಂಜಯ ಜಪ ಮಾಡೋದ್ರಿಂದ, ರುದ್ರಾಭಿಷೇಕ ಮಾಡೋದ್ರಿಂದ, ಮತ್ತು ವಿಶೇಷವಾಗಿ ಪ್ರದೋಷ ಕಾಲ ಅಂತ ಹೇಳ್ತೇವೆ ನಾವು. ವಿಶೇಷವಾಗಿ ತಿಂಗಳಿಗೆ ಒಂದು ಪ್ರದೋಷ ಕಾಲ ಬರ್ತದೆ. ಆ ಪ್ರದೋಷದಲ್ಲಿ ವಿಶೇಷ ಶಿವನಿಗೆ ಅಭಿಷೇಕ ಪೂಜೆ ಮಾಡೋದ್ರಿಂದ ಅನೇಕ ನನಗೆ ಸಂತಾನ ಫಲ ಆಗುವಂಥದ್ದು, ರೋಗ ರುಜಿನ ಬಾಧೆ ನಿವಾರಣೆ ಆಗುವಂಥದ್ದು, ಅದೆಲ್ಲ ಒಂದು ಕ್ಷೇತ್ರದ ಒಂದು ಮಹಿಮೆ. ಅದಲ್ಲದೆ ಮಹಾವಿಷ್ಣುವಿನ ಕ್ಷೇತ್ರವು ಇಲ್ಲಿದೆ. ಆ ಮಹಾವಿಷ್ಣುವಿನ ಮಹಿಮೆ ಅಂತಂದರೆ ಧನ್ವಂತರಿ ಮಹಾವಿಷ್ಣು. ಇಲ್ಲಿ ಆ ಧನ್ವಂತರಿ ಮಹಾವಿಷ್ಣು ಸಹ ಈ ಕ್ಷೇತ್ರದಲ್ಲಿ ಬಂದು ಅನೇಕವಾದಂಥ ಸಂತಾನ ಫಲವನ್ನು ನೀಡಿದ್ದಾನೆ. ಅನೇಕ ಜನರಿಗೆ ರೋಗ ರುಜಿನ ಬಾಧೆಯನ್ನು ವಾಸಿ ಮಾಡಿದ್ದಾನೆ. ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಹೆಚ್ಚೆಚ್ಚು ಜನರು ಹೊರಗಿನ ಭಕ್ತಾದಿಗಳು ಬರಬೇಕು, ವಿಶೇಷವಾಗಿ ಭಗವಂತನ ಆಶೀರ್ವಾದ ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.